ರಾಜ್ಯಾದ್ಯಂತ ಮಳೆ ಸಾಲು ಸಾಲು ಅವಾಂತರಗಳನ್ನು ಸೃಷ್ಟಿಸಿದೆ. ವರುಣನ ಆರ್ಭಟದ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಮಳೆ ಅಬ್ಬರಕ್ಕೆ ಕರುನಾಡು ತತ್ತರ, ಮಳೆ ಅವಾಂತರಕ್ಕೆ ಬದುಕು ದುಸ್ತರ. ರಾಜ್ಯದಲ್ಲಿ ಮಳೆರಾಯ ಅಬ್ಬರಿಸಿ ಬೊಬ್ಬಿರಿಯುತ್ತಿದ್ದಾನೆ. ನಿರಂತರವಾಗಿ ಸುರಿಯುತ್ತಿರುವ ಮಳೆಗೆ ಜನಜೀವನ ಅಸ್ತವ್ಯಸ್ತವಾಗಿದೆ. ಕರುನಾಡಿನಾದ್ಯಂತ ವರುಣದೇವ ಸೃಷ್ಟಿಸಿದ ಅವಾಂತರಗಳನ್ನು ನೋಡೋದಾದ್ರೆ ಗುಡ್ಡ ಕುಸಿತ, ರಸ್ತೆ ಸಂಚಾರ ಅಸ್ತವ್ಯಸ್ತ. ಕೊಡಗಿನ ಸೋಮವಾರಪೇಟೆಯಲ್ಲಿ ಮಳೆ ನೂರಾರು ಅವಾಂತರಗಳನ್ನು ಸೃಷ್ಟಿಸಿದೆ. ಶಾಂತಳ್ಳಿ ಸಮೀಪದ ಜೇಡಿಗುಂಡಿ ಎಂಬಲ್ಲಿ ಗುಡ್ಡ ಕುಸಿದಿದೆ. ಇದರಿಂದ ಸೋಮವಾರಪೇಟೆ ಶಾಂತಳ್ಳಿ ಸಂಪರ್ಕ ಅಸ್ತವ್ಯಸ್ತವಾಗಿದೆ. ಮಳೆಗೆ ಕಡಲು ಕೊರೆತ ಉಲ್ಬಣ. ಕಡಲ ತೀರದಲ್ಲಿ ಕಡಲು ಕೊರೆತ ಸಮಸ್ಯೆ ಮತ್ತೆ ಉಲ್ಬಣಗೊಂಡಿದೆ. ಉಳ್ಳಾಲದ ಸೋಮೇಶ್ವರ ಉಚ್ಚಿಲ ಭಾಗದಲ್ಲಿ ಕಡಲು ಅಬ್ಬರಿಸುತ್ತಿದ್ದು ಹಲವು ಮನೆಗಳು ಕುಸಿದು ಬೀಳುವ ಅಪಾಯದಲ್ಲಿದೆ. ಮಂಗಳೂರಿನ ಕಡಲ ತೀರದಲ್ಲಿ ಈ ಬಾರಿಯೂ ಕೂಡ ಕಡಲ್ ಕೊರೆತದ ಸಮಸ್ಯೆ ಅನ್ನುವಂಥದ್ದು ಉಲ್ಬಣಿಸಿರುವಂಥದ್ದು. ಮಂಗಳೂರಿನ ಉಳ್ಳಾಲದ ಸೋಮೇಶ್ವರ ಉಚ್ಚಿಲ ಭಾಗದಲ್ಲಿ ಈ ಬಾರಿಯೂ ಕೂಡ ಕಡಲು ಅಬ್ಬರಿಸಿ ಕೆಲವೊಂದು ಮನೆಗಳು ಅಪಾಯದ ಅಂಚಿನಲ್ಲಿರುವಂಥದ್ದು. ಬದುಕು ಕಸಿದುಕೊಂಡ ಮಳೆ. ವರುಣಾರ್ಭಟಕ್ಕೆ ಬೆಳಗಾವಿ ಜಿಲ್ಲೆ ತತ್ತರಿಸಿದೆ. ಈ ಮಳೆ ಬಡ ವೃದ್ಧೆಯ ಬದುಕನ್ನೇ ಕಸಿದುಕೊಂಡಿದೆ. ಕೃಷ್ಣಾಬಾಯಿ ತಯಾರಿಸಿದ ಮಡಿಕೆಗಳು ನೀರು ಪಾಲಾಗಿವೆ. ಶವ ಸಂಸ್ಕಾರಕ್ಕೆ ಪರದಾಟ. ದಾವಣಗೆರೆಯಲ್ಲೂ ಮಳೆ ಅವಾಂತರ ಹೆಚ್ಚಾಗಿದ್ದು ನದಿಯಲ್ಲಿ ಮೃತದೇಹ ಹೊತ್ತು ಶವ ಸಂಸ್ಕಾರಕ್ಕೆ ಪರದಾಡುವಂತಾಗಿದೆ. ಮಾರುಕಟ್ಟೆ ಜಲಾವೃತ. ಹಾಸನ ಜಿಲ್ಲೆಯಲ್ಲಿ ವರುಣನ ಅಬ್ಬರ ಜೋರಾಗಿದೆ. ಹೇಮಾವತಿ ಆರ್ಭಟಕ್ಕೆ ಹೊಳೆನರಸೀಪುರ ಎಪಿಎಂಸಿ ಜಲಾವೃತವಾಗಿದೆ. ಕೋಳಿ ಫಾರಂ ಧರಾಶಾಹಿ. ಮಲೆನಾಡು ಶಿವಮೊಗ್ಗದ ಮೋಜಪ್ಪ ಹೊಸೂರು ಗ್ರಾಮದಲ್ಲಿ ಕೋಳಿ ಫಾರಂ ಧರಾಶಾಹಿಯಾಗಿದೆ. ಸಾವಿರಾರು ಕೋಳಿಗಳನ್ನು ಕಳೆದುಕೊಂಡ ರೈತ ಕಂಗಾಲಾಗಿದ್ದಾರೆ. ಗೋಕಾಕ್ ಜಲಪಾತದ ವೈಭವ. ಹಲವು ದಿನಗಳಿಂದ ನಿರಂತರವಾಗಿ ಸುರಿಯುತ್ತಿರುವ ಮಳೆ ನಾನಾ ಅವಾಂತರಗಳನ್ನು ಸೃಷ್ಟಿಸಿದೆ. ವರುಣನ ಅಬ್ಬರಕ್ಕೆ ಅಪಾರ ಪ್ರಮಾಣದ ಸಾವು ನೋವು ಸಂಭವಿಸುತ್ತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬ್ರಿಟಿಷ್ ಕಾಲದ ಆಸ್ಪತ್ರೆಗೆ ಕಾಯಕಲ್ಪದ ಅವಶ್ಯಕತೆ ಇದೆ. ಬಿದ್ದು ಹೋಗೋ ಹಳೆ ಕಟ್ಟಡದಲ್ಲೇ ಟ್ರೀಟ್ಮೆಂಟ್ ಪಡಿತಾ ಇದ್ದ ರೋಗಿಗಳ ಕಷ್ಟಕ್ಕೆ ಮುಕ್ತಿ ಯಾವಾಗ ಅನ್ನೋ ಪ್ರಶ್ನೆ ಎದ್ದಿದೆ. ಆ ಕುರಿತ ಒಂದು ರಿಪೋರ್ಟ್ ಎಲ್ಲಿದೆ ನೋಡಿ. ಪಾಲಿಕೆ ಆಸ್ಪತ್ರೆಗೆ ಹೊಸ ಕಟ್ಟಡ ಭಾಗ್ಯ ಯಾವಾಗ? ಧಾರವಾಡದ ರೋಗಿಗಳ ಪರದಾಟಕ್ಕೆ ಮುಕ್ತಿ ಸಿಗಲ್ವಾ? ನೀವು ನೋಡ್ತಾ ಇದ್ದೀರಲ್ಲ, ಈ ಆಸ್ಪತ್ರೆ ಬ್ರಿಟಿಷ್ ಕಾಲದ ಆಸ್ಪತ್ರೆ. ಈ ಕಟ್ಟಡ ಬಳಕೆಗೆ ಯೋಗ್ಯ ಇಲ್ಲ ಅಂತ ಈಗಾಗಲೇ ವರದಿಯನ್ನು ಕೊಟ್ಟಾಗಿದೆ. ಆದ್ರೂ ಅಂತಹ ಕಟ್ಟಡದಲ್ಲಿಯೇ ರೋಗಿಗಳಿಗೆ ಟ್ರೀಟ್ಮೆಂಟ್ ನಡೀತಾ ಇದೆ. ಅಲ್ಲಲ್ಲಿ ಕಳಚಿ ಬಿದ್ದಿರುವ ಮೇಲ್ಛಾವಣೆ, ಬಾಚಿಗಿಟ್ಟಿರುವ ಗೋಡೆಗಳು, ಆದ್ರೂ ಬೆಡ್ಗಳು ಹೌಸ್ಫುಲ್. ಮಕ್ಕಳಿಗೆ ಚಿಕಿತ್ಸೆ. ಇದು ಧಾರವಾಡದ ಹೃದಯ ಭಾಗದಲ್ಲಿರುವ ಮಹಾನಗರ ಪಾಲಿಕೆಯ ಹೆರಿಗೆಯ ಆಸ್ಪತ್ರೆಯ ಸ್ಥಿತಿ. ಹೆಸರಿಗೆ ಹೆರಿಗೆಯ ಆಸ್ಪತ್ರೆಯಾಗಿದ್ರೂ ಚಿಕ್ಕ ಮಕ್ಕಳ ತಜ್ಞರು ಇಲ್ಲಿದ್ದಾರೆ. ಹೀಗಾಗಿ ಚಿಕ್ಕ ಮಕ್ಕಳ ಆರೈಕೆಯ ಜೊತೆಗೆ ಜನರಲ್ ಒಪಿಡಿ ಇರುವ ಸರ್ಕಾರಿ ಆಸ್ಪತ್ರೆ ಇದು.
70 ವರ್ಷದಷ್ಟು ಹಳೆಯ ಕಟ್ಟಡ ಹೊಂದಿರುವ ಕಾರಣಕ್ಕೆ ಇಂದು ನಾಳೆಯೂ ಬೀಳುವಂತಿದೆ. ಆದರೆ ಈ ಕಟ್ಟಡ ಬಳಕೆಗೆ ಯೋಗ್ಯ ಇಲ್ಲ, ಕಟ್ಟಡ ಬೀಳಿಸುವುದು ಸೂಕ್ತ ಅಂತ ಇಂಜಿನಿಯರ್ಗಳು ಸಹ ವರದಿಯನ್ನ ನೀಡಿದ್ದಾರಂತೆ. ಈಗ ಆಕ್ಚುಲಿ ಪೀಡಿಯಾಟ್ರಿಷಿಯನ್ ಬಂದಾಗಿಂದ ಚಿಕ್ಕ ಮಕ್ಕಳು ಸ್ವಲ್ಪ ಜಾಸ್ತಿ ಬರ್ತಿದ್ದಾರೆ. ಇಲ್ಲಿ ವ್ಯಾಕ್ಸಿನೇಷನ್ ನಡೀತಾ ಇದೆ, ಜನರಲ್ ಫೀವರ್ ಕ್ಲಿನಿಕ್ ಕೂಡ ಇದೆ, ಜನರಲ್ ಪೇಷಂಟ್ಸ್ ಕೂಡ ಬರ್ತಾರೆ, ಡೆಲಿವರಿ ಕೂಡ ಆಗ್ತಿದ್ದಾವೆ. 80 year old ಹಾಸ್ಪಿಟಲ್ ಸರ್ ಇದು. ಏನಾಗಿದೆ ಅಂತ ಹೇಳಿದ್ರೆ ಇದನ್ನು OPD ಸೆಕ್ಷನ್ ನಾವು ರೆನೋವೇಷನ್ ಮಾಡಿದ್ದೀವಿ 2022 ಅಲ್ಲಿ ಮೇಲೆ ವಾಟರ್ ಪ್ರೂಫಿಂಗ್ ಎಲ್ಲ ಮಾಡಿದ್ದೀವಿ. ಈಗ ಇದು ವಾರ್ಡ್ ಆಲ್ರೆಡಿ ಇದನ್ನು ಸ್ಟ್ರೆಂತ್ ಇದಕ್ಕೆ ಕಳಿಸಿದ್ವಿ, ಇಂಜಿನಿಯರಿಂಗ್ ಸ್ಟ್ರೆಂತಿಂದ ಅದನ್ನು ನಾಟ್ ಸೂಟೇಬಲ್ ಫಾರ್ ಕಂಟಿನ್ಯೂಷನ್ ಬಂದಮೇಲೆ ಈಗ ಡಿಮಾಲಿಷನ್ ಮಾಡೋಕ್ಕಂತೇಳಿ ಇಟ್ಟಿದ್ದೀವಿ. ಈ ವಾರ್ಡ್ ಅಷ್ಟು ಫೋರ್ತೈತಿ. ಧಾರವಾಡ ಜಿಲ್ಲಾಸ್ಪತ್ರೆಯ ಸಮೀಪದಲ್ಲಿಯೇ ಈ ಪಾಲಿಕೆ ಆಸ್ಪತ್ರೆ ಇದ್ರೂ ಕೂಡ ನಗರ ಭಾಗದ ಬಡವರ ಪಾಲಿಕೆ ಈ ಆಸ್ಪತ್ರೆಯೇ ಸಂಜೀವಿನಿಯಾಗಿದೆ. ಆದರೆ ಕಟ್ಟಡ ಸಂಪೂರ್ಣ ಶಿಥಿಲಗೊಂಡಿರುವ ಕಾರಣಕ್ಕೆ ಇತ್ತೀಚೆಗೆ ಹೆರಿಗೆ ವಾರ್ಡ್ ಸಹ ಬಂದ್ ಮಾಡಿದ್ದಾರೆ. ಆಸ್ಪತ್ರೆಗೆ ಹೊಸ ಕಟ್ಟಡ ಕಟ್ಟೋದು ಹೋಗ್ಲಿ, ಈಗಿರುವ ಕಟ್ಟಡವನ್ನ ತೆರವುಗೊಳಿಸುವುದಕ್ಕೂ ಅನುದಾನ ಇಲ್ವಂತೆ. ಬಿಲ್ಡಿಂಗ್ ಭಾಳ ಶಿಥಿಲಗೊಂಡದ. ಈ ಶಿಥಿಲಗೊಂಡ ಬಿಲ್ಡಿಂಗ್ನ ಏನಾರು ಮಾಡಿ ಅದನ್ನು ಫಸ್ಟ್ ಡೆಮಾಲಿಷನ್ ಮಾಡ್ಬೇಕು. ನಾವು ಇದನ್ನು ಶಾಶ್ವತವಾಗಿ ಬಿಲ್ಡಿಂಗ್ ಕಟ್ಟೋನು, ಹೊಸ ಮಾಡಲು ಕಟ್ಟೋನು ಅಂತ ಅದಕ್ಕೆ ಪೂರ್ವಕವಾಗಿ ನಾವು ವಿಸಿಟ್ ಕೊಟ್ಟಿದ್ದೀನಿ. ನಾಳೆ ಬರುವ ಆಗಸ್ಟ್ 1 ನಂತರ ಒಂದು ನಮ್ಮ ಪಕ್ಷದ ಮತ್ತು ವಿರೋಧ ಪಕ್ಷದ ನಾಯಕರು ಒಂದು ಮೀಟಿಂಗ್ ಕರೆದೆ. ಇದ್ರ ಬಗ್ಗೆ ಹೊಸ ಬಿಲ್ಡಿಂಗ್ ಕಟ್ಟಕ್ಕೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ವಿಚಾರ ಮಾಡ್ತೀವಿ. ಮಹಾನಗರ ಪಾಲಿಕೆ ಅಧೀನದಲ್ಲಿರುವ ಈ ಆಸ್ಪತ್ರೆಗೆ ಹೊಸ ಕಟ್ಟಡ ಬೇಕೆಂಬ ಬೇಡಿಕೆ ಇಂದು ನಿನ್ನೆಯದಲ್ಲ. ಇನ್ನು ಮೇಯರ್ ಆದವರು ಈ ಆಸ್ಪತ್ರೆಗೆ ಭೇಟಿ ನೀಡ್ತಾ ಇರೋದು ಮೊದಲಲ್ಲ. ಆದರೂ ಹೊಸ ಕಟ್ಟಡ ಭಾಗ್ಯ ಸಿಕ್ಕಿಲ್ಲ. ಹೀಗಾಗಿ ಈ ಮೇಯರ್ ಆದ್ರೂ ಬಡವರ ಪಾಲಿನ ಈ ಆಸ್ಪತ್ರೆಗೆ ಹೊಸ ಕಟ್ಟಡ ಭಾಗ್ಯ ಒದಗಿಸಿಕೊಡ್ತಾರಾ? ಕಾದ್ ನೋಡ್ಬೇಕಿದೆ. ಡಿವಿ ಕಮರ್, ರಿಪಬ್ಲಿಕ್ ಕನ್ನಡ, ಧಾರವಾಡ. ವರ್ಣನ ಆಘಾತಕ್ಕೆ ಅಕ್ಷರಶಃ ಅದೆಷ್ಟೋ ಹಳ್ಳಿಗಳು ಕತ್ತಲಾಗಿದೆ. ಲೈನ್ ಮೆನ್ಗಳು ಮಳೆಯಲ್ಲಿಯೇ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದರೆ ಗುತ್ತಿಗೆದಾರರು ಕೆಲಸ ನಿಲ್ಲಿಸ್ತೇವೆ ಅಂತ ಖಡಕ್ ಆಗಿ ಸಂದೇಶವನ್ನ ಕೊಟ್ಟಿದ್ದಾರೆ. ಆ ಕುರಿತು ಒಂದು ರಿಪೋರ್ಟ್ ಇಲ್ಲಿದೆ. ಕಗ್ಗತ್ತಲಿನಲ್ಲಿರುವ ಗ್ರಾಮಗಳಿಗೂ ತಟ್ಟಿದ ಬಿಸಿ. ಮೆಸ್ಕಾಂ ವಿರುದ್ಧವೇ ಸಿಡಿದೆದ್ದ ಗುತ್ತಿಗೆದಾರರು. ಮಲೆನಾಡಿನಲ್ಲಿ ಮುಂದುವರೆದ ವರ್ಣ ಆರ್ಭಟ. ಮೈದುಂಬಿ ಹರಿಯುತ್ತಿರುವ ನದಿಗಳು. ಗಾಳಿ ಮಳೆಗೆ ಕುಸಿದು ಬಿದ್ದ ಕರೆಂಟ್ ಕಂಬ. ವಿದ್ಯುತ್ ತಂತಿ ಸರಿ ಮಾಡಲು ಪರದಾಟ. ಇದರ ನಡುವೆ ಮೆಸ್ಕಾಂ ವಿರುದ್ಧವೇ ಗುತ್ತಿಗೆದಾರರು ಪ್ರತಿಭಟನೆ ಮಾಡುತ್ತಿದ್ದಾರೆ. ಲೈನ್ಮೆನ್ಗಳು ಮಳೆಯಲ್ಲಿಯೇ ಕೆಲಸ ಮಾಡ್ತಿದ್ರೆ ಗುತ್ತಿಗೆದಾರರು ಕಂಬವನ್ನ ಹಾಕ್ತಿದ್ರು. ಆದ್ರೆ ಈಗ ಮೆಸ್ಕಾಂ ವಿರುದ್ಧವೇ ಗುತ್ತಿಗೆದಾರರು ತಿರುಗಿ ಬಿದ್ದಿದ್ದಾರೆ. ಈ ಹಿಂದೆ ನೀಡುತ್ತಿದ್ದ ಹಣಕ್ಕೆ ಕತ್ತರಿ ಹಾಕಿರುವುದಕ್ಕೆ ಗುತ್ತಿಗೆದಾರರು ರೆಬಲ್ ಆಗಿದ್ದಾರೆ. ಹೌದು, ಇದು ಕಾಫಿನಾಡು ಚಿಕ್ಕಮಗಳೂರಿನ ಮಲೆನಾಡಿನ ಸ್ಥಿತಿ. ಅದರಲ್ಲಿಯೂ ಈ ವರ್ಷದಲ್ಲಿ ವಿದ್ಯುತ್ ಲೈನ್ ಕಂಬಗಳು ಬಿತ್ತಿರುವ ಸಂಖ್ಯೆ 2000 ಗಡಿ ದಾಟಿದೆ. ಕಂಬ ಹಾಕೋಕೆ ಗುತ್ತಿಗೆದಾರರಿಗೆ ನೀಡಲಾಗಿದೆ. ಹೇಗೋ ಮಾಡ್ತಿದ್ರು. ಆದರೆ ಏಕಾಏಕಿ ಈಗ SR ರೇಟ್ನಲ್ಲಿ ನೀಡೋ ಹಣ ಶೇಕಡ